ಹಲೋ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಷಯ ಶಿಕ್ಷಕ ಮಿತ್ರ ಆ್ಯಪ್ ಬಳಸಿ ಶಿಕ್ಷಕರ ವಿವರ ಅಪ್ಡೇಟ್ ಮಾಡುವ ಬಗ್ಗೆ ಯೂಸರ್ ಮ್ಯಾನ್ಯಲ್ ಯಾವ ಥರ ಮಾಡ್ಬೋದು ಅಂತಕ್ಕಂಥ ತಿಳಿಸ್ಕೊಡ್ತಾ ಇದ್ದೀನಿ ಆದ್ಮೇಲೆ. ಮೊದಲಿಗೆ ನಾನು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ www.schooleducation.ka.nic.in ಅಂತಕ್ಕಂಥ ವೆಬ್ಸೈಟ್ನ ಹೋಗ್ತಾ ಇದ್ದೀನಿ. ನಂತರ ಇದರಲ್ಲಿ ನೋಡ್ತಾ ಇದ್ದೀವಿ ನಾವು ಇಲ್ಲಿ ಶಿಕ್ಷಣ ಕಿರಣ ಸ್ಯಾಟ್ಸ್ ಅಂತಕ್ಕಂಥ ಒಂದು ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಮಾಡಿದ ನಂತರ ನೋಡ್ತಾ ಇದ್ದೀನಿ ಇಲ್ಲಿ ಹೊಸ ವಿಂಡೋ ಓಪನ್ ಆಗುತ್ತೆ. ಈ ಥರ ನೋಡ್ತಾ ಇದ್ದೀನಿ ನಾವು ಶಿಕ್ಷಣ ಕಿರಣ ಅಂತಕ್ಕಂಥ ಒಂದು ವೆಬ್ಸೈಟ್ ಇದೆ, ಸ್ಯಾಟ್ಸ್ ಕಾಣ್ತಾ ಇದ್ದೀವಿ ನಾವು sts.ka.gov.in ಅಂತಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಈ ಒಂದು ಹೊಸ ವಿಂಡೋ ಓಪನ್ ಆಗಿದೆ. ಮುಖಪುಟ, ಸಾಧನೆ, ಗ್ಯಾಲರಿ, ಸೂಚನೆ, ಮುಖ್ಯ ಕೊಂಡಿಗಳು ಎಲ್ಲ ಇವೆ. ಇದರಲ್ಲಿ ಆಪ್ಷನ್ ಕಾಣ್ತಾ ಇದ್ದೀವಿ ನಾವು, ಅನೇಕ ರೀತಿಯ ಆಪ್ಷನ್ ಇವೆ. ಇದರಲ್ಲಿ ಟೀಚರ್ ಟ್ರಾನ್ಸ್ಫರ್ ಅಂತಿದೆ, MDM ಅಂತಿದೆ, EDS ಅಂತಿದೆ. ಸೊ ನಮಗೆ ಬೇಕಾಗಿರೋದು ಈಗ ಈ ಒಂದು ಶಿಕ್ಷಕರ ವಿವರ ಅಪ್ಡೇಟ್ ಮಾಡತಕ್ಕಂಥ ವಿವರನ ನಾವು EDS ಅಲ್ಲಿ ನಾನು ಕ್ಲಿಕ್ ಮಾಡಬೇಕು. ಶಿಕ್ಷಕ ಮಿತ್ರ ಆ್ಯಪ್ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ಸೊ ನಿಮ್ಮ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ತಾವು ಅಪ್ಡೇಟ್ ಮಾಡಬೇಕಾದ್ರೆ ಇಲ್ಲಿ ಸ್ಕೂಲ್ ಅಂತಕ್ಕಂಥ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ DDO ಇರತಕ್ಕಂಥ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ನಾವು ಇಲ್ಲಿ ಮಾಡಬೇಕಾಗ್ತದೆ. ಸೊ ಎಡಿಟ್ ಮಾಡಬೇಕಾದ್ರೆ ಸ್ಕೂಲ್ ಅಂತ ಕ್ಲಿಕ್ ಮಾಡಿದ್ದೀನಿ. ನಂತರ ಇಲ್ಲಿ DDO ಪಾಸ್ವರ್ಡ್ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಕ್ಯಾಪ್ಚಾ ಇರ್ತದೆ, ಈ ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಇದ್ದೀನಿ ಸರಿಯಾಗಿ ನಾನು. ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತಕ್ಕಂಥ ಒಂದು ಆಪ್ಷನ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಡೋಂಟ್ ಸೇವ್, ಲಾಗಿನ್ ಆಪ್ಷನ್ ಕೊಡ್ತಾ ಇದ್ದೀನಿ. ಲಾಗಿನ್ ಆಪ್ಷನ್ ಕೊಟ್ಟ ನಂತರ ಇಲ್ಲಿ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಸ್ಯಾಟ್ಸ್ನಲ್ಲಿ ಮುಖಪಟ್ಟ ಬಂತು. ನಂತರ ಶಿಕ್ಷಕ ಮಿತ್ರ EDS ಅಲ್ಲಿ ಕ್ಲಿಕ್ ಮಾಡಿದೆ ನಾನು. ನಂತರ ಲಾಗಿನ್ ಆದ ನಂತರ ಇಲ್ಲಿ DDO ID ಮತ್ತು ಪಾಸ್ವರ್ಡ್ ಬಳಸಿ ನಾನು ಸ್ಕೂಲ್ IDಯಲ್ಲಿ ನಾನು ಲಾಗಿನ್ ಆಗಿದ್ದೀನಿ. ನಂತರ ಇಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದೀವಿ ನಾವು, ಈ ಥರ ಬಂತು. ಡ್ಯಾಶ್ ಬೋರ್ಡ್ ಇದೆ, ನಂತರ ಅಪ್ಲಿಕೇಶನ್ ಸ್ಟೇಟಸ್ ಇದೆ, ರಿಜಿಸ್ಟರ್ ಎಂಪ್ಲಾಯ್ ಇದೆ, ಅಸೈನ್ ಟು ಎಂಪ್ಲಾಯ್ ಇದೆ, ಎಡಿಟ್ ಎಂಪ್ಲಾಯ್ ಡೀಟೇಲ್ಸ್ ಅಂತಿದೆ, ವರ್ಕ್ ಅಲಾಟ್ಮೆಂಟ್ ಇದೆ, ಫೈಲ್ಸ್ ಇದೆ. ಸೊ ಹಲವಾರು ಆಪ್ಷನ್ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ನಮ್ಮ ಮುಖ್ಯವಾದಂತಹ ಒಂದು ಆಪ್ಷನ್ ಯಾವುದಪ್ಪ ಅಂದರೆ ಇಲ್ಲಿ ಈಗ ಎಡಿಟ್ ಎಂಪ್ಲಾಯ್ ಡೀಟೇಲ್ಸ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಬೇಕು. ಎಡಿಟ್ ಎಂಪ್ಲಾಯ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ನಂತರ ಪ್ರತಿಯೊಬ್ಬ ಶಿಕ್ಷಕರ ಹೆಸರಿನ ಮುಂದೆ ಇರುವ KGID ಸಂಖ್ಯೆ ಕ್ಲಿಕ್ ಮಾಡಿದಾಗ ಅವರ ವಿವರ ತೆರೆದುಕೊಳ್ಳುವುದು. ಸೊ ನೋಡ್ತಾ ಇದ್ದೀವಿ ನಾವು, ಎಲ್ಲ ಒಂದು ಆಪ್ಷನ್ ಬರ್ತಾ ಇದೆ. ಸೊ ಇಲ್ಲಿ ಒಂದು ಇಮೇಲ್ ID ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ KGID ಸಂಖ್ಯೆ ಕ್ಲಿಕ್ ಮಾಡಿದಾಗ ಅವರ ವಿವರ ತೆರೆದುಕೊಳ್ಳುವುದು. ಸೊ ಇಲ್ಲಿ ನಾವು ಲಿಸ್ಟ್ ಆಫ್ ಎಂಪ್ಲಾಯೀಸ್ ನೋಡ್ಬೋದು, ಬೇಸಿಕ್ ಡೀಟೇಲ್ಸ್ ನೋಡ್ಬೋದು, ವರ್ಕಿಂಗ್ ಡೀಟೇಲ್ಸ್ ನೋಡ್ಬೋದು, ಪ್ರಯಾರಿಟಿ ನೋಡ್ಬೋದು, ಸರ್ವಿಸ್ ಡೀಟೇಲ್ಸ್ ನೋಡ್ಬೋದು. ಸೊ ಎಲ್ಲವೂ ಕೂಡ ಎಡಿಟ್ ಅಂತ ಆಪ್ಷನ್ ಬರ್ತದೆ. ಸೊ ನೋಡ್ತಾ ಇದ್ದೀವಿ ನಾವು ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅಂತಿದೆ. ಸೊ ಎಂಪ್ಲಾಯ್ ಬೇಸಿಕ್ ಡೀಟೇಲ್ಸ್ ನಾವಿಲ್ಲಿ ಕಂಪ್ಲೀಟ್ ಆದಂಥ ವಿವರ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಂತರ ವರ್ಕಿಂಗ್ ಡೀಟೇಲ್ಸ್ ನೋಡ್ಬೋದು. ಸೊ ಮೊದಲಿಗೆ ಬೇಸಿಕ್ ಡೀಟೇಲ್ಸ್, ಇಲ್ಲಿ ಏನಾದರೂ ಎಡಿಟ್ ಮಾಡಬೇಕಾಯ್ತಂತಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಅಪ್ಡೇಟ್ ಅಂತಕ್ಕಂಥ ಆಪ್ಷನ್ ಕೊಡ್ತಾ ಇದ್ದೀವಿ ನಾವು. ಏನಾದರೂ ಎಡಿಟ್ ಮಾಡ್ಬೋದು, ಇಲ್ಲಿ ಮಾಡಿದ ನಂತರ ನಾವು ಅಲ್ಲಿ ಅಪ್ಡೇಟ್ ಮಾಡ್ಬೋದು. ನಂತರ ವರ್ಕಿಂಗ್ ಡೀಟೇಲ್ಸ್ ಇದೆ, ಎರಡನೇ ಆಪ್ಷನ್ ಹೋಗ್ತಾ ಇದ್ದೀನಿ ನಾನು, ವರ್ಕಿಂಗ್ ಡೀಟೇಲ್ಸ್. ನಂತರ ಈ ಪ್ರಯಾರಿಟಿ ಅಂತಿದೆ. ಸೊ ಇಲ್ಲಿ ಎಲ್ಲರಿಗೂ ಕೂಡ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿದ ನಂತರ ಒಂದು ಆಪ್ಷನ್ ಬರುತ್ತದೆ, ನೋಡ್ತಾ ಇದ್ದೀವಿ ವರ್ಕಿಂಗ್ ಡೀಟೇಲ್ಸ್. ಸೊ ಕಂಪ್ಲೀಟ್ ಆದಂಥ ವರ್ಕಿಂಗ್ ಡೀಟೇಲ್ಸ್ ಇದೆ ಇಲ್ಲಿ. ಸೊ ಏನಾದರೂ ಇಲ್ಲಿ ಚೇಂಜ್ ಮಾಡಬೇಕಾದ್ರೆ ಎಡಿಟ್ ಅಂತ ಆಪ್ಷನ್ ಕಾಣ್ತಾ ಇದ್ದೀವಿ ನಾವು, ಇಲ್ಲಿ ಎಡಿಟ್ ಮಾಡಬೇಕು. ಸೊ ಇನ್ನೊಂದು ಬರ್ತದೆ ಇಲ್ಲಿ, ಸಂಪೂರ್ಣವಾಗಿ ತಪ್ಪಾಗಿದ್ದರೆ ಆ ಸಾಲಿನ ಮುಂದೆ ಇರುವ ಡಿಲೀಟ್ ಕ್ಲಿಕ್ ಮಾಡುವುದರ ಮೂಲಕ ಆ ಒಂದು ಆಪ್ಷನ್ ತಾವು ಕಂಪ್ಲೀಟ್ ಆಗಿ ತೆಗೆಯಬಹುದಾಗಿದೆ. ನೋಡ್ತಾರೆ ಎಡಿಟ್. ಸೊ ಎಡಿಟ್ ಮಾಡಿದ ನಂತರ ಇಲ್ಲಿ ಅಪ್ಡೇಟ್ ಮಾಡಬಹುದಾಗಿದೆ. ಸೊ ಎಲ್ಲವೂ ಕೂಡ ಸರಿ ಇದ್ದ ಕಾರಣ ನಾನು ಯಾವುದೇ ರೀತಿ ಬದಲಾವಣೆ ಮಾಡ್ತಾ ಇಲ್ಲ. ಪ್ರಯಾರಿಟಿ ಆರ್ ಎಕ್ಸಂಪ್ಷನ್ ಕೇಸ್ ಡೀಟೇಲ್ಸ್ ಅಂತಿದೆ, ಅದು ಕೂಡ ತಾವು ಇಲ್ಲಿ ಚೇಂಜ್ ಮಾಡಬಹುದು. ಸೊ ಪ್ರಯಾರಿಟಿ ನೋಡ್ತಾ ಇದ್ದೀವಿ ನಾವು ಇಲ್ಲಿ, ಎಸ್ ಆರ್ ನೋ ಅಂತಿದೆ, ಅಪ್ಡೇಟ್ ಮಾಡ್ಬೋದು ಇಲ್ಲಿ ಕೂಡ. ನಂತರ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇದೆ, ಕೆಲವರದ್ದು ಕ್ವಾಲಿಫಿಕೇಷನ್ ಬಿಟ್ಟು ಹೋಗಿರ್ತದೆ. ಸೊ PG ಕ್ವಾಲಿಫಿಕೇಷನ್ ಇರ್ಬೋದು ಅಥವಾ MAd ಇರ್ಬೋದು, ಬಿಟ್ಟು ಹೋದರೆ ತಾವು ಮತ್ತೆ ಆ ಇದರಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಸರಿಯಾದಂತಹ ಮಾಹಿತಿ ತುಂಬಿದರ ಮೂಲಕ ತಾವು
ಹೆಚ್ಚಿನ ವಿದ್ಯಾರ್ಥಿಯ ಒಂದು ಕ್ವಾಲಿಫಿಕೇಷನ್ ತಾವಿಲ್ಲಿ ಅಪ್ಲೋಡ್ ಮಾಡಬಹುದಾಗಿದೆ. ನಂತರ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಡೀಟೇಲ್ಸ್ ಅಂತಿದೆ, ನಂತರ ಸರ್ವಿಸ್ ಡೀಟೇಲ್ಸ್ ಇದೆ. ಸೊ ಕ್ವಾಲಿಫಿಕೇಷನ್ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. PG ಆಗಿರ್ಬೋದು, ಕ್ವಾಲಿಫಿಕೇಷನ್ ಆಗಿರ್ಬೋದು. ಹೆಚ್ಚಿನ ವಿದ್ಯಾರ್ಥಿ ನಾವು ಇತ್ತಂದರೆ ಇಲ್ಲಿ ನಾವು ಕರೆಕ್ಟ್ ಅಂತ ಮಾಹಿತಿ ನಾವು ತುಂಬಬಹುದಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಎಡಿಟ್ ಅಂತಿದೆ. ಸೊ ಇಲ್ಲಿದ್ದರೆ ಡಿಲೀಟ್ ಅಂತ ಮಾಡಬೇಕು. ಡಿಲೀಟ್ ಮಾಡಿದ ನಂತರ ಇಲ್ಲಿ ಮತ್ತೆ ನಾವು ಇಲ್ಲಿ ಯಾಡ್ ಅಂತಕ್ಕಂಥದ್ದು ಎಡಿಟ್ ಮಾಡಿದ ನಂತರ ಯಾಡ್ ಅಂತ ಕೊಟ್ಟರೆ ನಾವು ಸಂಪೂರ್ಣವಾದ ಸೇವ್ ಮಾಡಬಹುದಾಗಿದೆ. ನೋಡ್ತಾ ಇದ್ದೀವಿ ನಾವು ಇಲ್ಲಿ ಸಂಪೂರ್ಣ ಮಾಹಿತಿ. ಹೆಚ್ಚಿನ ವಿದ್ಯಾರ್ಥಿ ಇತ್ತಂದರೆ ಇಲ್ಲಿ ಬರೀಬೋದು ನಾವು. ಬರೆದ ನಂತರ ಇಲ್ಲಿ ನಾವು ಎಡಿಟ್ ಅಂತ ಮಾಡಿದ ನಂತರ ಸೇವ್ ಮಾಡಬಹುದಾಗಿದೆ. ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಡೀಟೇಲ್ಸ್ ನೋಡ್ತಾ ಇದ್ದೀವಿ ನಾವು. ಸಂಪೂರ್ಣವಾಗಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಇರ್ಬೋದು. ಆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಯಾವಾಗ ಪಾಸ್ ಆಗಿದ್ದೀರಾ, ಸಬ್ಜೆಕ್ಟ್ ಇರ್ತದೆ, ಇಲ್ಲಿ ಇಯರ್ ಆಫ್ ಪಾಸಿಂಗ್ ಇರ್ತದೆ, ಸರ್ಟಿಫಿಕೇಟ್ ನಂಬರ್ ಇರ್ತದೆ. ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿ ಕಂಪ್ಲೀಟ್ ಆದ ನಂತರ ಇಲ್ಲಿ ನಾವು ಯಾಡ್ ಮಾಡಬಹುದಾಗಿದೆ. ನಂತರ ಯಾಡ್ ಅಂತ ಆಪ್ಷನ್ ಕೊಡ್ತಾ ಇದ್ದೀವಿ, ಯಾಡ್ ಮಾಡಬಹುದಾಗಿದೆ. ನಂತರ ಸರ್ವಿಸ್ ಡೀಟೇಲ್ಸ್ ಇದೆ. ಸೇವೆ ಸಲ್ಲಿಸಿದಂಥ ಡೀಟೇಲ್ಸ್ ಕೂಡ ಇಲ್ಲಿದೆ. ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದೀರಾ ತಾವು ಅಂತಕ್ಕಂಥದ್ದು. ಸೊ ಕಂಪ್ಲೀಟ್ ಆದಂಥ ವರ್ಷ ಯಾವ ಥರ ಇದೆ ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಗೊತ್ತಾಗ್ತದೆ. ಎಷ್ಟು ವರ್ಷ ಸರ್ವಿಸ್ ಸಲ್ಲಿಸಿದ್ದೀರಾ ತಾವು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಫ್ರಮ್ ಮತ್ತು ಡೇಟ್ ಅಂತಿದೆ. ಸೊ ಎಲ್ಲಿಂದ ಎಲ್ಲಿವರೆಗೂ ತಮ್ಮ ಸರ್ವಿಸ್ ಆಗಿದೆ ಇಲ್ಲಿ ಎಡಿಟ್ ಕೂಡ ಮಾಡಬಹುದಾಗಿದೆ ಮತ್ತು ಡಿಲೀಟ್ ಕೂಡ ಮಾಡಬಹುದಾಗಿದೆ. ಸೊ ಕಂಪ್ಲೀಟ್ ಆದಂಥ ಒಂದು ಯಾಡ್ ಅಂತ ಮಾಡಿದಾಗ ಸಂಪೂರ್ಣವಾಗಿ ನಾವು ಅಲ್ಲಿ ಸೇವ್ ಆಗ್ತದೆ. ಸೊ ಇಷ್ಟೆಲ್ಲ ಮಾಹಿತಿಗಳು ಇವೆ. ಸೊ ಇವೆಲ್ಲ ಮಾಹಿತಿಗಳು ಎಲ್ಲ ಆದ ನಂತರ ತಾವು ಯಾಡ್ ಮಾಡಿ ತಾವು ಸೇವ್ ಮಾಡಿದ ನಂತರ ಈ ಒಂದು ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಅದು ಸೇವ್ ಆಗ್ತದೆ ಆತ್ಮೀಯರೇ ಅಂತ ಮಾಹಿತಿ ಹೇಳ್ತಾ, ಇನ್ನು ಹೆಚ್ಚಿನ ರೀತಿಯ ಮಾಹಿತಿಗಾಗಿ ಮತ್ತು ಶೈಕ್ಷಣಿಕ ಅಪ್ಡೇಟ್ಸ್ ಆಗಿ ನನ್ನ ಚಾನಲನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಗುಡ್ ಡೇ.